ಇಂದಿನ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಟಿಫಿನ್ ಬಾಕ್ಸಿನ ಐಟಮ್ ಬ್ರೆಡ್ಡಿನ ಉಪ್ಪಿಟ್ಟು. ಯೂಶಲಿ ನಾವು ರವೆ ಉಪ್ಪಿಟ್ಟು ಮಾಡ್ತಾ ಇರ್ತೀವಿ, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಿ. ಇವತ್ತು ಬ್ರೆಡ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ದಿಢೀರಂತ ಆಗುತ್ತೆ, ಟಿಫಿನ್ ಬಾಕ್ಸ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಐಟಮ್ಸು ಬ್ರೆಡ್ ಪೀಸಸ್ ಮಾಡಿರೋಂಥದ್ದು, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಎಣ್ಣೆ, ಅರಿಶಿನ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ. ಸೊ ಈಗ ಫಸ್ಟ್ ಬಾಣಲೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇನ್ನೆಲ್ಲ ರೆಡಿ ಮಾಡ್ಕೊಂಡಿರಬೇಕು. ಇನ್ನೇನು ಇಲ್ಲ ಜಾಸ್ತಿ, ಇದಕ್ಕೆ ಏನು ಜಾಸ್ತಿ ಬೇಡ. ಇದನ್ನು 4 ಪೀಸಾಗಿ 6 ಪೀಸಾಗಿ ಬ್ರೆಡ್ಡನ್ನ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಂಡ್ಬಿಡೋಣ. ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಕ್ಬೋದು, ಬಟ್ ತುಂಬ ಸಾಫ್ಟ್ ಆಗಿಬಿಡುತ್ತೆ ಉಪ್ಪಿಟ್ಟು, ಹಾಗಾಗಿ ಟೊಮೆಟೊ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಕರಿಬೇವು, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಬ್ರೆಡ್ ಪೀಸಸ್, ಮಿಕ್ಸ್ ಆಗಿದೆ. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತುಂಬ ಸುಲಭ ಇದೆಯಲ್ಲ, ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಟೊಮ್ಯಾಟೊ ಹಾಕ್ಬಿಟ್ರೆ ತುಂಬ ಸಾಗಿ ಆಗಿಬಿಡುತ್ತೆ, ತುಂಬ ಹೀರ್ಕೊಂಡು ಒದ್ದೊದ್ದೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟೇ ಸಾಕು, ಈರುಳ್ಳಿ ಸಾಕು. ಈಗ ಬೌಲಿಗೆ ಹಾಕ್ಬಿಡೋಣ. ಇದೆಲ್ಲನೂ ಯಾವುದು ನಾವು ಸುಮ್ಮನೆ ಯೂಸ್ ಮಾಡ್ತೀವಿ ಅಂತಲ್ಲ, ಕೊತ್ತಂಬರಿ ಸೊಪ್ಪಿಂದನೂ ತುಂಬಾ ಐರನ್ ಕಂಟೆಂಟ್ಸ್ ಇರೋದ್ರಿಂದ ನಮ್ಮದು ಪ್ರತಿ ಅಡುಗೆಗೂ ನಾವು ಯೂಸ್ ಮಾಡಿರ್ತೀವಿ ಇದನ್ನು. ಸೊ ಗಾರ್ನಿಷಿಂಗ್ ಅಂತ ನಾವು ತೆಗೆದು ಈ ಕಡೆ ಇಟ್ಬಿಟ್ಟು ತಿನ್ನಬೇಕು ಅಂತಿಲ್ಲ, ಅದ್ರ ಜೊತೆಗೆ ತಿನ್ನಿ, ಹೆಲ್ದಿಯಾಗಿರಿ. ಬ್ರೆಡ್ ಉಪ್ಪಿಟ್ಟು ರೆಡಿ ಇದೆ. ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಟಿಫಿನ್ ಬಾಕ್ಸಿಗೆ ತಗೊಂಡು.